ಓದುವ ವಿದ್ಯಾರ್ಥಿಗಳಿಗೂ ಕೂಡ ಗುಡ್ ನ್ಯೂಸ್ ಕೊಟ್ಟಿದೆ ಕೇಂದ್ರ ಸರ್ಕಾರ. ಜಿಎಸ್ಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮ್ಯಾಪ್, ಚಾರ್ಟ್, ಗ್ಲೋಬ್ಗಳಿಗಿಲ್ಲ ತೆರಿಗೆ. ಪೆನ್ಸಿಲ್, ಶಾರ್ಪರ್, ಕ್ರೇಯನ್ಸ್ಗಳಿಗೂ ಕೂಡ ತೆರಿಗೆ ವಿನಾಯಿತಿಯನ್ನು ನೀಡಲಾಗಿದೆ. ಅಂದರೆ ಸಂಪೂರ್ಣವಾಗಿ ವಿನಾಯಿತಿ ನೀಡಲಾಗಿದೆ. ಝೀರೋ ಟ್ಯಾಕ್ಸ್. ಪಠ್ಯ ಪುಸ್ತಕ, ನೋಟ್ಬುಕ್ಗಳಿಗೂ ಕೂಡ ತೆರಿಗೆ ವಿನಾಯಿತಿಯನ್ನು ನೀಡಲಾಗಿದೆ. ಇದರಿಂದಾಗಿ ವಿದ್ಯಾರ್ಥಿಗಳಿಗೂ ಕೂಡ ಒಂದು ರೀತಿಯ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದಾಗುತ್ತೆ. ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂಥ ವಿದ್ಯಾರ್ಥಿಗಳು ಬಳಸುವಂತಹ ವಸ್ತುಗಳೇನಿದ್ದಾವೆ ಅವುಗಳ ಮೇಲಿನ ತೆರಿಗೆಯನ್ನು ಸಂಪೂರ್ಣವಾಗಿ ವಿನಾಯಿತಿ ನೀಡಲಾಗಿದೆ, ತೆರಿಗೆಯನ್ನು ತೆಗೆಯಲಾಗಿದೆ. ವಿಶ್ವನಾಥ ಭಟ್ ಅಂತ ಆರ್ಥಿಕ ತಜ್ಞರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿಶ್ವನಾಥ ಭಟ್ ಅವರೇ, ಈಗಾಗಲೇ ಗಮನಿಸಿರ್ತೀರಾ ನೀವು ಇವತ್ತಿನ ಒಂದು ಸುದ್ದಿಗೋಷ್ಠಿಯನ್ನು. ಈ ಸುದ್ದಿಗೋಷ್ಠಿಯನ್ನು ವಿಶ್ಲೇಷಿಸೋದಾದ್ರೆ ಹಲೋ ಹೇಳಿ ವಿಶ್ವನಾಥ್ ಸರ್. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸ್ವಾತಂತ್ರ್ಯೋತ್ಸವ ಸಮಾರಂಭದಲ್ಲಿ ಕೆಂಪುಕೋಟೆಯಿಂದ ಭಾರತೀಯರನ್ನು ಉದ್ದೇಶಿಸಿ ಮಾತನಾಡುವಾಗ ಸೆಕೆಂಡ್ ಜನರೇಷನ್ GST ಸುಧಾರಣೆಗಳು ಅಂತ, ಜನಸಾಮಾನ್ಯರ ಸಮಸ್ಯೆಗಳಿಗೆ ಸ್ಪಂದಿಸುವಂತಹ ಸುಧಾರಣೆಗಳನ್ನು ಜಾರಿಗೆ ತರ್ತೀವಿ ಅಂತ ಭರವಸೆ ನೀಡಿದ್ದರು. ಇವತ್ತು 56ನೇ GST ಕೌನ್ಸಿಲ್ ಮೀಟಿಂಗು ಡೆಲ್ಲಿನಲ್ಲಿ ನಡೆದಿದೆ. 2 ದಿನದ ಸಭೆ 1 ದಿನಕ್ಕೆ ಮುಕ್ತಾಯಗೊಂಡಿದೆ. ವಿತ್ತ ಸಚಿವೆ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಅದರ ಅಧ್ಯಕ್ಷತೆ ವಹಿಸಿದ್ದರು. ಇದರ ಪ್ರಾಮುಖ್ಯತೆ ಏನು ಅಂದ್ರೆ, ಈ GST ಕೌನ್ಸಿಲ್ ಮೀಟಿಂಗ್ ನಲ್ಲಿ ಹಿಂದಿದ್ದು 5%, 12%, 18%, 5, 12, 18 ಮತ್ತು 28 4 ಸ್ಟ್ರಕ್ಚರ್ಸ್ ಇತ್ತು. ಈಗ ಕೇವಲ 5% ಮತ್ತು 18% ಮಾತ್ರ ಉಳಿಸ್ಕೊಂಡಿದ್ದಾರೆ. ಅಂದ್ರೆ 12% GST ಇರುವಂತಹದ್ದು 5% ಮರ್ಜ್ ಆಗಿದೆ. 28% ತೆರಿಗೆ ಇರುವಂತಹ ಸರಕುಗಳು ಅದು 18% ಇಳಿಸಲಾಗಿದೆ. ಇದು ಯಾವ ಮಟ್ಟಕ್ಕೆ ಯೋಚನೆ ಮಾಡಿ, 28% ನೀವು ಟ್ಯಾಕ್ಸ್ ಕಟ್ತಿರ್ತೀರ GST, ಅದು 18% ಅಂದ್ರೆ 10% ಕಮ್ಮಿ ಆಗಿದೆ, 1-2% ಅಲ್ಲ. ಈ ನ್ಯೂ ಸ್ಟ್ರಕ್ಚರ್ ಏನಿದೆ ಅಂದ್ರೆ ಕೇವಲ ಹಿಂದೆ 4 ಇತ್ತು, ಈಗ 5 ಮತ್ತು 18 ಈ 2 GST ರೇಟ್ಗಳು ಮಾತ್ರ ಇರುತ್ತೆ. ಈ ಹೊಸ GST ರೇಟ್ ಸ್ಟ್ರಕ್ಚರ್ ಏನಿದೆ ಇದು ಸೆಪ್ಟೆಂಬರ್ 22ನೇ ತಾರೀಕಿನಿಂದ ಅನ್ವಯ ಆಗುತ್ತೆ. ಈ ಎಕ್ಸ್ಟೆಂಟು ತೆರಿಗೆಯನ್ನು ಮಾಡಿದಾಗ ಸರ್ಕಾರಕ್ಕೆ ನಷ್ಟ ಆಗೋದಿಲ್ವಾ? ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಒಟ್ಟಿಗೆ ಸುಮಾರು 93,000 ಕೋಟಿ ರೂಪಾಯಿಗಳು ಇದರಿಂದ ನಷ್ಟ ಆಗುತ್ತೆ. ಆದರೆ ಏನಂತ ಹೇಳಿದ್ರೆ ಸಿನ್ ಟ್ಯಾಕ್ಸ್ ಅಂತ ನೀವು ಕೇಳಿದ್ದೀರಾ. ಅಂದ್ರೆ ತುಂಬಾ ಹೈಲಿ ಲಕ್ಸುರಿ ಐಟಮ್ಸು, ಆಮೇಲೆ ಸಿನ್ ಗೂಡ್ಸ್ ಅಂತ ಈ ಸರಕುಗಳ ಮೇಲೆ 40% ತೆರಿಗೆಗಳನ್ನ ಹಾಕಿದ್ದಾರೆ. ಹೈಲಿ ಲಕ್ಸುರಿ ಇಂಪೋರ್ಟ್ ಮಾಡ್ಕೊಳ್ಳುವಂತಹದ್ದು, ಆಮೇಲೆ ಸಿನ್ ಗೂಡ್ಸ್ ಅಂತ ಸಿಗರೇಟ್ ಈ ತರದ್ದೆಲ್ಲ ಬರ್ತಾయి. ಇವಕ್ಕೆ 40% ಟ್ಯಾಕ್ಸ್ ಹಾಕೋದ್ರಿಂದ 45,000 ಕೋಟಿ ರೂಪಾಯಿ ಅದರಿಂದ ರಿಕವರ್ ಆಗುತ್ತೆ. ಆದ್ರೂ ಸಹ ಇನ್ನೊಂದು 48,000 ಕೋಟಿ ಉಳ್ಕೊಳ್ಳುತ್ತೆ. ಈ ಎಲ್ಲ ಗಮನಿಸಬೇಕಾದ ಸಂಗತಿ ಅಂದ್ರೆ, ಈ ಎಲ್ಲ ತೀರ್ಮಾನಗಳನ್ನ ವೋಟ್ ಮಾಡ್ಲಿಲ್ಲ, ಇದೆಲ್ಲವುದನ್ನ ಸರ್ವಾನುಮತದಿಂದ ಅಂಗೀಕರಿಸಲಾಗಿದೆ. ಇಲ್ಲಿ ಸ್ಟೇಟ್ಗಳಿಗೆ ತೊಂದರೆಯಾಗತ್ತೆ. ಈಗ 8 ರಾಜ್ಯಗಳು ಅಂದ್ರೆ ಅಪೋಸಿಷನ್ಸ್ ಅಲ್ಲಿ ಆಳ್ವಿಕೆ ಮಾಡ್ತಿರುವಂತಹ 8 ರಾಜ್ಯಗಳು, ಕರ್ನಾಟಕವು ಸೇರಿದಂತೆ ಕರ್ನಾಟಕ, ಕೇರಳ, ತಮಿಳುನಾಡು, ತೆಲಂಗಾಣ, ಪಂಜಾಬ್, ಜಾರ್ಖಂಡ್, ಹಿಮಾಚಲ್ ಪ್ರದೇಶ, ವೆಸ್ಟ್ ಬೆಂಗಾಲ್, ಈ 8 ರಾಜ್ಯಗಳು ಇದನ್ನ ನಾವು ಜಾರಿ ತರ್ತೀವಿ, ಆದ್ರೆ ಇದ್ರಿಗೆ ಬರೋ ಲಾಸ್ನ ನೀವು ನಮಗೆ ಅಡ್ಜಸ್ಟ್ ಮಾಡ್ಕೊಡ್ಬೇಕು ಅಂತ ಕೇಳ್ತಾ ಇದ್ದಾರೆ. ಸರ್, ಈ ವಿಚಾರದ ಬಗ್ಗೆ ಆ ಉಳಿದಿರೋ ಲಾಸನ್ನ ಹೇಗೆ ಅಡ್ಜಸ್ಟ್ ಮಾಡೋದ್ರ ಬಗ್ಗೆ ಯಾರೂ ಸಹ ಇನ್ನೂ ತೀರ್ಮಾನ ತೆಗೆದುಕೊಂಡಿಲ್ಲ. ಇದು ಒಂದು ಭಾಗ. 2ನೇ ಭಾಗ ಏನು ಅಂತ, ಸರಕುಗಳು ಯಾವುದು ಅಂತ ನಿಮ್ಗೆಲ್ಲವುದು ಗೊತ್ತಿರುತ್ತೆ. ಮೀನ್ಸ್ ಟೆಕ್ಸ್ಟೈಲ್ಸ್ ಇಂದ ಹಿಡಿದು ನೀವು ಹೇಳೋದು ಕೇಳಿಸ್ಕೊಂಡೆ ಆಲ್ಮೋಸ್ಟ್ ಆಲ್ 12% ಇರೋದು 5% ಆಗಿದೆ ಅಂದ್ರೆ ಎಲ್ಲದಕ್ಕೂ ಸಹ ತೆರಿಗೆ ವಿನಾಯಿತಿ ಸಿಕ್ಕಿದೆ. ಗಮನಿಸಬೇಕಾದ ಸಂಗತಿ ಏನು ಅಂದ್ರೆ, ತುಂಬಾ ಇಂಪಾರ್ಟೆಂಟ್ ಥಿಂಗ್ ಇದು. ಈ ಒಂದು ತೆರಿಗೆ ಈ ಮಟ್ಟದ ಶಾರ್ಪ್ ಇಳಿಕೆಯನ್ನ ಸಂಸ್ಥೆಗಳು ಅಥವಾ ಮಾರಾಟ ಮಾಡುವವರು ಇದನ್ನ ಕನ್ಸ್ಯೂಮರ್ ಗ್ರಾಹಕರಿಗೆ ವರ್ಗಾವಣೆ ಮಾಡ್ತಾರಾ? ದಿಸ್ ಈಸ್ ದ ಬರ್ನಿಂಗ್ ಇಶ್ಯೂ. ತುಂಬಾ ಇಂಪಾರ್ಟೆಂಟ್ ಥಿಂಗ್ ಇದು. ಇದಾಗತ್ತಾ? ಲಾಸ್ಟ್ ಟೈಮ್ GST ಕೌನ್ಸಿಲ್ ಮೊದಲನೇ ಸಲ ಅನುಷ್ಠಾನ ಮಾಡಿದಾಗ ಅನೇಕ ವಿಚಾರಗಳಲ್ಲಿ ಆ ಕಾಂಟ್ರವರ್ಸಿ ನಾನು ಎರಪ್ತು ಮಾಡೋದಿಲ್ಲ. ಅನೇಕ ಜನಸಾಮಾನ್ಯರಿಗೆ 18% ಇರೋ ತೆರಿಗೆನ 5% ಕೆಲವು ಪರ್ಟಿಕ್ಯುಲರ್ ಕ್ಷೇತ್ರಕ್ಕೆ ಮಾಡಿದಾಗ 13% ಅವರು ಒಳಗೆ ಹಾಕಿದ್ರೆ ಹೊರತು ಕನ್ಸ್ಯೂಮರಿಗೆ ವರ್ಗಾವಣೆ ಮಾಡಲಿಲ್ಲ. ಅನೇಕ ಕ್ಷೇತ್ರದಲ್ಲಿ ನಾನು ನೋಡಿದ್ದೀನಿ. ಈ ಸಲ ಹಾಗಾಗಬಾರದು ಅಂತ ಸರ್ಕಾರ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ಇದು ಬಿಗ್ ಕ್ವಶನ್. ಇದು
ಇದ್ರ ಜೊತೆಯಲ್ಲಿ ಸರ್ಕಾರ ಈ GST ಸಂಬಂಧಪಟ್ಟಂತ ರೀಫಂಡು MSME ಅವರಿಗೆ ಸಂಬಂಧಪಟ್ಟಂತೆ ಅನೇಕ ಯೋಜನೆಗಳನ್ನ ಜಾರಿಗೆ ತಂದಿದೆ. ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಈ ತೆರಿಗೆ ಇಳಿಕೆಯಿಂದ ಏನಿದೆ, ಭಾರಿ ಇಳಿಕೆಯಿಂದ ಇದು ಮಧ್ಯಮ ವರ್ಗದವರಿಗೆ, ಮಹಿಳೆಯರಿಗೆ, ಯೂತ್ಸಿಗೆ, ಕಾಮನ್ ಮ್ಯಾನಿಗೆ, ರೈತರಿಗೆ, ಇವರು ಎಲ್ಲರಿಗೂ ಸಹ ಇದರಿಂದ ಅನುಕೂಲ ಆಗುತ್ತೆ ರೀ. ಯೋಚನೆ ಮಾಡಬೇಕಾಗಿಲ್ಲ. ಎರಡು ಇಶ್ಯೂ ಅಂದ್ರೆ ರಾಜ್ಯಗಳು ಕೇಳ್ತಿದ್ದಾವೆ. ಇಲ್ಲಿ ತನಕ ತೆರಿಗೆ ಜಾಸ್ತಿ ಅಂತ ಹೇಳ್ತಿದ್ದ ರಾಜ್ಯಗಳು ಈಗ ತೆರಿಗೆ ಜಾಸ್ತಿಗೆ ಹೂ ಅಂತೀವಿ, ಆದ್ರೆ ಆ ತೆರಿಗೆ ಇಳಿಸಿರೋದ್ರಿಂದ ನಮಗ್ ಕಮ್ಮಿ ಆಗುತ್ತಲ್ಲ, ಅದನ್ನು ಕೇಂದ್ರ ಸರ್ಕಾರ ಕೊಡಬೇಕು ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಇದು ಒಂದು ಭಾಗ. ಎರಡನೇದಾಗಿ ಈ ಮಟ್ಟದ ತೆರಿಗೆ ಇಳಿಸಿರೋದನ್ನ ನಷ್ಟ ಮಾಡಿಕೊಂಡು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕೊಡಕ್ ಹೊರಟಿರೋದನ್ನ ಈ ಸಂಸ್ಥೆಗಳಿದಾವಲ್ಲ, ಈ ಯಾರು ಅಂತ ಹೇಳಿದ್ರೆ ಮರ್ಚೆಂಟ್ಸ್ ಇರ್ಬೋದು, ಕಂಪನಿಗಳಿರ್ಬೋದು, ಜನರಿಗೆ ವರ್ಗಾವಣೆ ಮಾಡ್ತಾರ ಅಥವಾ ಅವರೇ ಒಳಗೆ ಹಾಕ್ತಾರ, ಇದು ಬರ್ನಿಂಗ್ ಇಶ್ಯೂ ಅಷ್ಟೇ. ಎಸ್, ಥ್ಯಾಂಕ್ ಯು ವಿಶ್ವನಾಥ್ ಸರ್. ಥ್ಯಾಂಕ್ ಯು.